ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ಯಾವುದೇ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದ್ರೂ ಸಹಿತವ ಅಲ್ಲಿ ಹಲವಾರು ವಿಜ್ಞಾನಿಗಳನ್ನು ಭೇಟಿಯಾಗ್ತೀವಿ, ಅವರ ಕಾರ್ಯಕ್ರಮಗಳನ್ನು ತಗೊತೀವಿ. ಅದಾದಮೇಲೆ ಅವರನ್ನೇ ಕೇಳ್ತೀವಿ, ಭಾಳ ಒಳ್ಳೆ ರೈತರು ಯಾರು ಇದ್ರೆ ಅವ್ರನ್ನ ಕೊಡಿ ಸರ್ ಅಂದ್ಕೊಂಡು ಅವ್ರು ಹೇಳಿರೋ ರೈತರನ್ನು ನಾವು ಹೋಗಿ ಇಂಟರ್ವ್ಯೂನ ಮಾಡ್ತೀವಿ, ಅವರಿಂದ ಮಾಹಿತಿ ಪಡ್ಕೊತೀವಿ. ಆ ರೈತರನ್ನ ಇನ್ನು ಕೆಲವೊಂದು ರೈತರನ್ನ ನಾವು ಮಾತಾಡಿಸ್ತೀವಿ, ಅಲ್ಲಿಗೆ ಹೋಗ್ತೀವಿ, ಅವರಿಂದ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ, ಆ ಕಾರ್ಯಕ್ರಮವನ್ನು ನಿಮಗೆ ಕೊಡ್ತೀವಿ. ಸೊ ಒಟ್ಟಾರೆ ನಮ್ಮದು ಒಂದು ಟೂರ್ ನಾವೇನು ಹೋಗ್ತೀವಲ್ಲ ಅದು ಶುರುವಾಗೋದು ಕೃಷಿ ವಿಜ್ಞಾನ ಕೇಂದ್ರದಿಂದ, ಅಲ್ಲಿನ ವಿಜ್ಞಾನಿಗಳನ್ನು ಮಾತಾಡಿಸೋದ್ರಿಂದ. ಸೊ ಅದೇ ರೀತಿ ನಮ್ಮ ಈ ಬೆಳಗಾವಿ ಟ್ರಿಪ್ಪು, ಇಲ್ಲಿ ನಾವು ICAR ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರ ತುಕ್ಕನಟ್ಟಿ ಬೆಳಗಾವಿಗೆ ಬಂದಿದ್ದೀವಿ. ಇಲ್ಲಿನ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದು ನಾವು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳು, ಅದೇ ರೀತಿ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮೆಹ್ತ್ರೆ ಸರ್ ಅವರನ್ನು ಮಾತಾಡಿಸ್ಕೊಂಡು ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನು ಮಾತಾಡಿಸಿ ಒಟ್ಟಾರೆ ಈ ಬೆಳಗಾವಿ ಜಿಲ್ಲೆ ಬಗ್ಗೆ, ಇಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ, ಮಣ್ಣು ಹೇಗಿದೆ, ಮಳೆ ಯಾವ ರೀತಿ ಇದೆ, ಇಲ್ಲಿ ಟೋಟಲಿ ವಾತಾವರಣ ಯಾವ ರೀತಿ ಇದೆ, ಇಲ್ಲಿ ಏನೇನು ಬೆಳೆಗಳನ್ನು ಬೆಳಿಬಹುದು, ಹೇಗೆ ಅನ್ನೋದ್ರ ಬಗ್ಗೆ, ಈ ಕೃಷಿ ವಿಜ್ಞಾನ ಕೇಂದ್ರ ಇದು ಯಾವಾಗ ಸ್ಥಾಪನೆ ಆಯಿತು, ಹೇಗೆ ಸ್ಥಾಪನೆ ಆಯಿತು, ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಇವರು ರೈತರಿಗೆ ಸಹಾಯವನ್ನು ಮಾಡ್ತಾರೆ, ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ತಿಳ್ಕೊಂಡು ಬರೋಣ. ದಿಸ್ ಈಸ್ ಅ ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾಂ 1, which is situated in the Tukanatti village and is having Taluk Mudalgi. Previously it was Gokak, but after the bifurcation of taluks from this Belgaum, now it has... ಇದು ಕೃಷಿ ವಿಜ್ಞಾನ ಕೇಂದ್ರ ತುಕ್ಕನಟ್ಟಿ ಬೆಳಗಾವಿ 1. ಸದ್ಯಕ್ಕೆ ಇದು ಮೂಡಲ್ಗಿ ತಾಲೂಕಿನಲ್ಲಿ ಬರುತ್ತೆ. ಮುಂಚೆ ಇದು ಗೋಕಾಕ್ ತಾಲೂಕಾಗಿತ್ತು. ಯಾವಾಗ ಬೆಳಗಾವಿ ಜಿಲ್ಲೆಯಲ್ಲಿ ತಾಲೂಕುಗಳನ್ನು ಹೆಚ್ಚಿಗೆ ಮಾಡಲಾಯಿತು ಆವಾಗ ಇದು ಮೂಡಲ್ಗೆ ತಾಲೂಕಿನ ಅಂಡರಲ್ಲಿ ಬಂತು. ನಮ್ಮ KVK ಬೆಳಗಾವಿ ಜಿಲ್ಲೆಯ 8 ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆ 8 ತಾಲೂಕುಗಳು ಯಾವುದಪ್ಪ ಅಂತಂದರೆ ಅಥಣಿ, ರಾಯಬಾಗ್, ಚಿಕ್ಕೋಡಿ, ಮೂಡಲ್ಗಿ, ಗೋಕಾಕ್, ಹುಕ್ಕೇರಿ, ನಿಪ್ಪಾಣಿ ಮತ್ತು ಕಾಗವಾಡ. ಈ 8 ತಾಲೂಕು ನಮ್ಮ KVKಯ ಜ್ಯೂರಿಡಿಕ್ಷನ್ನಲ್ಲಿ ಬರುತ್ತೆ. ಈ 8 ತಾಲೂಕುಗಳನ್ನೇ ನೋಡಿದ್ರೆ ಇಲ್ಲಿ ನಮಗೆ ವಿವಿಧ ರೀತಿಯ ಹವಾಮಾನ, ವಿವಿಧ ರೀತಿಯ ಒಂದು ಜಿಯೋಗ್ರಾಫಿಕಲ್ ಕಂಡೀಷನ್ಗಳನ್ನು ನಾವು ಕಾಣಬಹುದು. ಈ 8 ತಾಲೂಕುಗಳಲ್ಲಿ ನಮಗೆ ನಾರ್ದರ್ನ್ ಡ್ರೈ ಝೋನ್ ಸಿಗುತ್ತೆ, ಅದೇ ರೀತಿ ನಾರ್ದರ್ನ್ ಟ್ರಾನ್ಸಿಷನ್ ಝೋನ್ ಕೂಡ ಸಿಗುತ್ತೆ. ನಾರ್ದರ್ನ್ ಡ್ರೈ ಝೋನ್ ಅಂತಂದರೆ ಇಲ್ಲಿ ಒಣ ಪ್ರದೇಶ. ಸಾಮಾನ್ಯವಾಗಿ ಇಲ್ಲಿ ನಮಗೆ ವಾರ್ಷಿಕವಾಗಿ 270 ಮಿಲಿಮೀಟರಿಂದ 440 ಮಿಲಿಮೀಟರ್ನಷ್ಟು ಎವರೇಜ್ ಆಗಿ ಮಳೆ ಆಗುತ್ತೆ. ಇನ್ನು ನಮ್ಮದು 2ನೇ ಝೋನ್ ಆಗಿರುವಂತಹ ನಾರ್ದರ್ನ್ ಟ್ರಾನ್ಸಿಷನ್ ಝೋನ್, ಇಲ್ಲಿ 550 ಮಿಲಿಮೀಟರಿಂದ 1000 ಮಿಲಿಮೀಟರ್ನಷ್ಟು ಸಾಮಾನ್ಯವಾಗಿ ವಾರ್ಷಿಕವಾಗಿ ಮಳೆಯಾಗತ್ತೆ. ಇನ್ನು ನಮ್ಮ ನಾರ್ದರ್ನ್ ಟ್ರಾನ್ಸಿಷನ್ ಝೋನ್ಗೆ ಬಂದರೆ ಅಲ್ಲಿನ ಮಣ್ಣು ಸಾಮಾನ್ಯವಾಗಿ ನಮ್ಮದು ಕಪ್ಪು ಮಣ್ಣು ಅಥವಾ ಅಲ್ಯೂವಿಯಲ್ ಸಾಯಿಲ್ ಆಗಿರುತ್ತೆ. ನಾರ್ದರ್ನ್ ಡ್ರೈ ಝೋನ್ನಲ್ಲಿ ನಮಗೆ ಅಥಣಿ, ಗೋಕಾಕ್, ಮೂಡಲ್ಗಿ, ರಾಯಬಾಗ್ ಇಂತಹ ತಾಲೂಕುಗಳು ಬಂದರೆ, ಚಿಕ್ಕೋಡಿ, ನಿಪ್ಪಾಣಿ ಮತ್ತು ಹುಕ್ಕೇರಿ ತಾಲೂಕುಗಳು ನಾರ್ದರ್ನ್ ಟ್ರಾನ್ಸಿಷನ್ ಝೋನ್ನಲ್ಲಿ ಬರ್ತವೆ. ಇದು ಒಟ್ಟಾರೆಯಾಗಿ ನಮ್ಮ KVKಯ ಕೆಳಗೆ ಬರುವಂತಹ 8 ತಾಲೂಕುಗಳ ಹವಾಮಾನ ವರದಿಯಾಗಿತ್ತು. ಬೆಳಗಾವಲ್ಲಿ ಒಟ್ಟಾರೆ 14 ತಾಲೂಕುಗಳಿದ್ದಾವೆ. ಅದರಲ್ಲಿ ನಮ್ಮ KVK ಅಂಡರು ಕೇವಲ 8 ತಾಲೂಕುಗಳು ಬರ್ತವೆ. ಆ 8 ತಾಲೂಕುಗಳ ಹವಾಮಾನ ಯಾವ ರೀತಿ ಇದೆ, ಮಣ್ಣು ಹೇಗಿರುತ್ತೆ, ಅಲ್ಲಿ ವಾರ್ಷಿಕವಾಗಿ ಬೀಳುವಂತಹ ಮಳೆ ಎಷ್ಟು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಒಟ್ಟಾರೆ ಬೆಳಗಾವಿ ಜಿಲ್ಲೆಯನ್ನೇ ತಗೊಂಡ್ರೆ ಹಲವಾರು ರೀತಿಯ ಮಣ್ಣುಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಕಪ್ಪು ಮಣ್ಣಿರುತ್ತೆ, ಕೆಂಪು ಮಣ್ಣಿರುತ್ತೆ, ಇನ್ನು ಕೆಲವು ಕಡೆ ಕಪ್ಪು ಕೆಂಪು ಮಿಶ್ರಿತ ಮಣ್ಣುಗಳನ್ನು ಸಹಿತ ನೋಡ್ತೀವಿ. ನದಿಯ ತೀರದ ಹತ್ರ ನಮಗೆ ಮಣ್ಣುಗಳು ತುಂಬ ಆಳವಾಗಿ ಇರೋದು ಕಂಡುಬರುತ್ತೆ. ಅದೇ ಗುಡ್ಡಗಾಡು ಪ್ರದೇಶದಲ್ಲಿ ಮಣ್ಣಿನ ಸವಕಳಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ನಮಗೆ ಸಾಯಿಲ್ ಡೆಪ್ತು ಜಾಸ್ತಿಯಾಗಿ ಸಿಗೋದಿಲ್ಲ. ಇನ್ನು ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವಂತಹ ಮಳೆಯ ಲೆಕ್ಕಾಚಾರವನ್ನು ನೋಡಿದ್ರೆ ಕಳೆದ 3 ವರ್ಷ ಅಂತಂದರೆ 2021, 22 ಮತ್ತು 23ರಲ್ಲಿ ವಾರ್ಷಿಕ ಸರಾಸರಿಗಿಂತ ಅಧಿಕವಾಗಿ ಮಳೆಯಾಗಿತ್ತು. ಸಾಮಾನ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವಾಗಲೂ 400 mm ಇಂದ ಹಿಡಿದು 1025 mm ತನಕ ವಾರ್ಷಿಕ ಸರಾಸರಿ ಮಳೆಯಾಗುತ್ತೆ.
ಆದರೆ ಕಳೆದ 3 ವರ್ಷಗಳಲ್ಲಿ ಯಾವ ಭಾಗದಲ್ಲಿ ನಮಗೆ 400ರಿಂದ 500 mm ಸರಾಸರಿ ಮಳೆ ಆಗ್ತಿತ್ತೋ ಅಂಥಲ್ಲಿ ನಮಗೆ 500 mm 650 mm ತನಕ ಮಳೆಯಾದಂತಹ ಉದಾಹರಣೆಗಳಿದ್ದಾವೆ. ಇನ್ನು 1000 mm ಅಷ್ಟು ವಾರ್ಷಿಕ ಸರಾಸರಿ ಮಳೆಯಾಗೋ ಪ್ರದೇಶದಲ್ಲಿ 1100 mm ಅಷ್ಟು ನಾವು ವಾರ್ಷಿಕ ಮಳೆಯನ್ನು ನೋಡಿದ್ದೀವಿ. ಆದರೆ ಕಳೆದ ವರ್ಷ ಸಾಮಾನ್ಯವಾಗಿ ಕರ್ನಾಟಕದ ಇತರೆ ಭಾಗಗಳಂತೆಯೇ ಬೆಳಗಾವಿಯಲ್ಲೂ ಸಹಿತ ಮಳೆ ಕಡಿಮೆಯಾಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ನೀರಿನ ಲಭ್ಯತೆಯ ಆಧಾರದ ಮೇಲೆ ಬೆಳೆಸುವ ಬೆಳೆಗಳಲ್ಲಿ ಅಥವಾ ಕೃಷಿಯಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ. ಉತ್ತರ ಬೆಳಗಾವಿಯನ್ನೇ ತಗೊಂಡ್ರೆ 35% ನೀರಿನ ಬೇಡಿಕೆ ನದಿಯಿಂದಿರಬಹುದು, ಡ್ಯಾಮ್ಗಳಿಂದ ಇರಬಹುದು ಅಥವಾ ಕೆನಲ್ಗಳ ಮುಖಾಂತರ ಪೂರ್ತಿ ಆಗ್ತಾ ಇದೆ. ಇದನ್ನ ಬಿಟ್ಟರೆ ಸಾಮಾನ್ಯವಾಗಿ ಬೋರ್ವೆಲ್ನ ಮುಖಾಂತರ ಇರಬಹುದು ಅಥವಾ ಈ ಕೃಷಿ ಹೊಂಡದ ಮುಖಾಂತರ ಸಹಿತ ಹಲವಾರು ರೈತರು ತಮ್ಮ ಜಮೀನಿಗೆ ಬೇಕಾದಂತಹ ನೀರನ್ನು ಪಡ್ಕೊಳ್ತಾ ಇದ್ದಾರೆ. ಮೀನುಗಾರಿಕಾ ಇಲಾಖೆಯು ಮಾಡಿದ ಸರ್ವೆಯ ಪ್ರಕಾರ ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಸುಮಾರು 80,000 ಕೃಷಿ ಹೊಂಡಗಳನ್ನು ಇತ್ತೀಚಿನ ಕೆಲ ವರ್ಷಗಳಲ್ಲಿ ರೈತರು ನಿರ್ಮಿಸಿದ್ದಾರೆ ಅನ್ನೋ ಒಂದು ಡಾಟಾ ಕೂಡ ನಮ್ಮಲ್ಲಿ ಲಭ್ಯವಿದೆ. ಇಷ್ಟಾದರೂ ಸಹ ಈಗಲೂ ಸಹಿತ ರೈತರಿಗೆ ಮುಖ್ಯವಾದಂತಹ ನೀರಿನ ಸೋರ್ಸ್ ಏನಿದ್ರು ಅದು ಬೋರ್ವೆಲ್ಲೇ. ಇಷ್ಟೊತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ನೀರಿನ ಬಗ್ಗೆ, ಮಣ್ಣಿನ ಬಗ್ಗೆ, ಹವಾಗುಣದ ಬಗ್ಗೆ ತಿಳ್ಕೊಂಡ್ವಿ. ಈಗ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೆಳಗಾವಿ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಇಲ್ಲ. ರೈತರು ಅದ್ಭುತವಾಗಿ ತಮ್ಮ ಜಮೀನಿಗೆ ನೀರನ್ನು ಕೊಡಬಹುದು. ಇದರಿಂದಾಗಿಯೇ ಬೆಳಗಾವಿ ಜಿಲ್ಲೆಯ ಬಹಳಷ್ಟು ಜನ ರೈತರು ಕಬ್ಬನ್ನು ಬೆಳೀತಾ ಇದ್ದಾರೆ. 2020-21ರಲ್ಲಿ ನಡೆಸಿರುವ ಅಧ್ಯಯನದ ಪ್ರಕಾರ ಸುಮಾರು 24 ಸಕ್ಕರೆ ಫ್ಯಾಕ್ಟರಿಗಳು ಬೆಳಗಾವಿಯಲ್ಲಿ ಇದ್ವಾಗಿತ್ತು. ಈಗ ಕಳೆದ 2-3 ವರ್ಷಗಳಿಂದ ಇದರ ಸಂಖ್ಯೆ ಜಾಸ್ತಿ ಆಗಿದೆ. ಸದ್ಯಕ್ಕೆ ನೋಡೋದಾದರೆ ಸುಮಾರು 30ಕ್ಕೂ ಹೆಚ್ಚು ಸಕ್ಕರೆ ಫ್ಯಾಕ್ಟರಿಗಳು ಬೆಳಗಾವಿ ಜಿಲ್ಲೆಯಲ್ಲೊಂದರಲ್ಲೇ ಕೆಲಸ ಮಾಡ್ತಾ ಇದ್ದಾವೆ. ಇದೊಂದೇ ಅಲ್ಲದೆ ಬಹಳಷ್ಟು ಊರುಗಳಲ್ಲಿ ಬೆಲ್ಲವನ್ನು ತಯಾರಿಸುವಂತಹ ಸಣ್ಣ ಸಣ್ಣ ಕೈಗಾರಿಕಾ ಘಟಕಗಳು ಕೂಡ ಸ್ಥಾಪನೆಗೊಂಡಿವೆ. ಇನ್ನು ಕಬ್ಬನ್ನು ಬಿಟ್ಟು ಮೆಕ್ಕೆಜೋಳ ಇರಬಹುದು, ಜೋಳ ಇರಬಹುದು. ಇನ್ನು ಬೆಳಗಾವಿಯ ಪಶ್ಚಿಮ ಭಾಗಗಳಲ್ಲಿ ಘಟ್ಟ ಪ್ರದೇಶದಲ್ಲಿ ಭತ್ತವನ್ನು ಕೂಡ ಬೆಳೀತಾರೆ. ಇನ್ನು ಹಿಂಗಾರು ಬೆಳೆಯಾಗಿ ಗೋಧಿಯನ್ನು ಬೆಳೀತಾರೆ, ಬಾಜ್ರವನ್ನು ಬೆಳೀತಾರೆ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸಿರಿಧಾನ್ಯವನ್ನು ಕೂಡ ರೈತರು ಹೆಚ್ಚಾಗಿ ಬೆಳೆಯತೊಡಗಿದ್ದಾರೆ. ಎಣ್ಣೆಕಾಳು ಬೆಳೆಗಳಲ್ಲಿ ಸಾಮಾನ್ಯವಾಗಿ ಶೇಂಗಾ ಇರಬಹುದು, ಸೂರ್ಯಕಾಂತಿ ಇರಬಹುದು, ಕುಸುಬಿ ಇರಬಹುದು. ಇವುಗಳನ್ನು ರೈತರು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಮುಂಚೆ ಬೆಳಗಾವಿನ ಹಲವಾರು ಭಾಗಗಳಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ರು. ಆದರೆ ಇತ್ತೀಚೆಗೆ ಹತ್ತಿಯಲ್ಲಿ ರೈತರಿಗೆ ಹೆಚ್ಚಾಗಿ ಲಾಭ ಬರ್ತಾ ಇಲ್ಲ ಅನ್ನೋ ಕಾರಣದಿಂದ ಒಟ್ಟಾರೆ ಹತ್ತಿ ಬೆಳೆಯುವ ಪ್ರದೇಶ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಇನ್ನು ತೋಟಗಾರಿಕಾ ಬೆಳೆಗಳ ಬಗ್ಗೆನೇ ಬಂದರೆ ಪಶ್ಚಿಮ ಬೆಳಗಾವಿ ಪ್ರದೇಶದಲ್ಲಿ ಘಟ್ಟ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಗೋಡಂಬಿ, ಮಾವು, ಪಪ್ಪಾಯಿ ಮುಂತಾದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಎಲ್ಲಿ ನೀರಿನ ಲಭ್ಯತೆ ಜಾಸ್ತಿ ಇದೆಯೋ ಅಲ್ಲಿ ಅರಿಶಿನವನ್ನು ಸಹಿತ ಅದ್ಭುತವಾಗಿ ರೈತರು ಬೆಳೀತಾ ಇದ್ದಾರೆ. ಇವನ್ನ ಬಿಟ್ಟು ಹಲವು ಪ್ರದೇಶಗಳಲ್ಲಿ ಬಾಳೆಯನ್ನು ಬೆಳೀತಾ ಇದ್ದಾರೆ. ನೀರಿನ ಲಭ್ಯತೆ ಇರುವ ಹಲವು ಪ್ರದೇಶಗಳಲ್ಲಿ ತರಕಾರಿಗಳನ್ನು, ಅದರಲ್ಲೂ ಮುಖ್ಯವಾಗಿ ಹೂಕೋಸು, ಎಲೆಕೋಸು ಮುಂತಾದ ತರಕಾರಿಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಅಧಿಕವಾಗಿ ಬೆಳೀತಾ ಇದ್ದಾರೆ. ಇನ್ನು ಹೂವಿನ ಬೆಳೆಗಳಲ್ಲಿ ಬಂದರೆ ಮುಖ್ಯವಾಗಿ ಚೆಂಡು ಹೂ ಇರಬಹುದು ಅಥವಾ ಮಲ್ಲಿಗೆಯನ್ನು ಹೆಚ್ಚಾಗಿ ಬೆಳೆಯಲಾಗತ್ತೆ. ಕೃಷಿ ಹೊಂಡಗಳು ಜಾಸ್ತಿ ಇರೋದ್ರಿಂದ ಮತ್ತು ನದಿಗಳಲ್ಲೂ ಸಹಿತ ಹಲವಾರು ರೈತರು ಮೀನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಮೀನು ಸಾಕಾಣಿಕೆ ಕೂಡ ಬಹಳ ಅದ್ಭುತವಾಗಿ ವೇಗವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. In the where the good irrigation is available, there vegetables, most prominently there's cabbage, cauliflower, leafy vegetables like methi, palak, brinjal, all solanaceous crop as well as tuber crops. Means most of vegetables are taken in this crop, because for the next crop to the sugarcane, the vegetables are most prominently taking in these areas. And the other horticulture crops like mango, like green chili, even some part of the potato, then okra, and in flower crops mostly the marigold, jasmine, these flowers are taken. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು.
ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. So as the Belgaum district is a big district, so in Belgaum district there are 2 KVKs. So we are the older one. Our KVK. ಬೆಳಗಾವಿ ಜಿಲ್ಲೆ ಒಟ್ಟಾರೆ ವಿಸ್ತೀರ್ಣದಲ್ಲಿ ಬಹಳ ದೊಡ್ಡದಾಗಿರೋದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳು ಸ್ಥಾಪನೆಗೊಂಡವು. ನಮ್ಮದು ಬೆಳಗಾವಿ ಜಿಲ್ಲೆ ಭಾಗ 1ರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮದು ಬಹಳ ಹಳೆಯ ಕೆವಿಕೆ, 1995ರಲ್ಲಿ ಈ ಕೆವಿಕೆ ಸ್ಥಾಪನೆಗೊಂಡಿತು. ಒಟ್ಟಾರೆ ನಮ್ಮ ಕೆವಿಕೆ 56 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಇದರ ಶೇಕಡ 10ರಷ್ಟು ಭಾಗವನ್ನು ನಮ್ಮ ಬಿಲ್ಡಿಂಗ್ಗಳು, ಡೆಮಾನ್ಸ್ಟ್ರೇಷನ್ ಏರಿಯಾಗಳು ಅವು ಕವರ್ ಮಾಡ್ತವೆ. ಇದನ್ನು ಬಿಟ್ಟು ಉಳಿದ 90% ಏರಿಯಾ ಏನಿದೆಯಲ್ಲ ಅದರಲ್ಲಿ ನಾವು ಹಲವಾರು ಬೆಳೆಗಳ ಪ್ರದರ್ಶನ ತಾಕುಗಳನ್ನು ಮಾಡಿದ್ದೀವಿ. ಈ 90% ಏರಿಯಾದಲ್ಲಿ ನಮ್ಮಲ್ಲಿ ಅರಣ್ಯ ಬೆಳೆಗಳಿದ್ದಾವೆ, ಹಣ್ಣಿನ ಬೆಳೆಗಳಿದ್ದಾವೆ, ತರಕಾರಿ ಬೆಳೆಗಳಿದ್ದಾವೆ. ಮೀನು ಸಾಕಾಣಿಕೆಗೂ ಸಹಿತ ನಾವು ಒಂದು ಪಾಂಡ್ಗಳನ್ನು ನಿರ್ಮಿಸಿ ಅದನ್ನು ಕೂಡ ರೈತರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ನಮ್ಮ ಒಟ್ಟಾರೆ 56 ಎಕರೆ ಜಮೀನನ್ನು ನೋಡಿದ್ರೆ ಇಲ್ಲಿ ನೀರಿನ ಲಭ್ಯತೆ ಬಹಳ ಕಡಿಮೆ ಇದೆ. ಅದೇ ರೀತಿ ಮಣ್ಣು ಕೂಡ ಬಹಳ ಕಡಿಮೆ ಫಲವತ್ತತೆಯನ್ನು ಹೊಂದಿರುವ ಮಣ್ಣು. ಆದರೂ ಸಹಿತ 1995ರಿಂದ ನಿರಂತರ ಪರಿಶ್ರಮದಿಂದಾಗಿ ನಮ್ಮ ಒಟ್ಟಾರೆ 56 ಎಕರೆ ಭೂಮಿಯಲ್ಲಿ ನಾವು ಯಾವುದಾದರೂ ತರಕಾರಿ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಲೇ ಇದ್ದೇವೆ. ಈ ಜಮೀನಿನಲ್ಲಿ ಸುಮಾರು 2.5 ಎಕರೆಯಲ್ಲಿ ನಾವು ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಮಾವನ್ನು ಬೆಳೀತಾ ಇದ್ದೇವೆ. ಇದನ್ನು ಬಿಟ್ಟು ಸುಮಾರು 6ರಿಂದ 7 ಎಕರೆಯಷ್ಟು ಹುಣಸೆ ಮರ ಇದೆ. ಅದನ್ನು ಬಿಟ್ಟು ಸೀತಾಫಲ, ರಾಮಫಲದಂತಹ ನೀರು ಕಡಿಮೆ ಇದ್ದರೂ ಸಹಿಸಿಕೊಳ್ಳುವಂತಹ ಹಣ್ಣಿನ ಬೆಳೆಗಳನ್ನು ಕೂಡ ನಾವು ಇಲ್ಲಿ ಹಾಕಿದ್ದೀವಿ. ಇದನ್ನು ಬಿಟ್ಟು ಸುಮಾರು 10ರಿಂದ 12 ಎಕರೆಯಷ್ಟು ಜಾಗವನ್ನು ನಾವು ಅರಣ್ಯ ಗಿಡಗಳಿಗಾಗಿ ಮೀಸಲಿಟ್ಟಿದ್ದೇವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸಹಾಯದಿಂದ ಆ 10ರಿಂದ 12 ಎಕರೆಯಲ್ಲಿ ನಾವು ಹಲವಾರು ರೀತಿಯ ಅರಣ್ಯ ಗಿಡಗಳನ್ನು ನೆಟ್ಟಿ ಸಾಕಿ ಸಲಹುತ್ತಾ ಬಂದಿದ್ದೇವೆ. ಇದನ್ನು ಬಿಟ್ಟು ಇನ್ನೂ ಹಲವಾರು ಏರಿಯಾಗಳನ್ನು ನಾವು ಸೀಸನಲ್ ಕ್ರಾಪಿಗೋಸ್ಕರ, ಅದು ಕೃಷಿ ಇರಬಹುದು, ತೋಟದ ಬೆಳೆಗಳಿರಬಹುದು, ತರಕಾರಿ ಬೆಳೆಗಳಿರಬಹುದು, ಮೇವಿನ ಬೆಳೆಗಳಿರಬಹುದು, ಅವೆಲ್ಲವನ್ನು ಬೆಳೆಯೋಕ್ಕೆ ಉಪಯೋಗಿಸ್ತೀವಿ. ಇವಿಷ್ಟು ನಮ್ಮ ಕೆವಿಕೆಯಲ್ಲಿ ಇರುವಂತಹ 56 ಎಕರೆಯಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಆಯಿತು. ಇದನ್ನು ಬಿಟ್ಟು ನಮ್ಮ ಕೆವಿಕೆಯಲ್ಲಿ ವಿಜ್ಞಾನಿಗಳು 8 ತಾಲೂಕುಗಳಲ್ಲಿ ಕೃಷಿಯ ಎಲ್ಲ ವಿಭಾಗಗಳಲ್ಲೂ ಸಹಿತ ರೈತರಿಗೆ ನೆರವಾಗುವಂತಹ ಕಾರ್ಯಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ.
ನಮ್ಮಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಗಳಿದ್ದಾರೆ, ತೋಟಗಾರಿಕಾ ವಿಜ್ಞಾನಿಗಳಿದ್ದಾರೆ, ರೋಗಶಾಸ್ತ್ರ ಕೀಟಶಾಸ್ತ್ರದ ವಿಜ್ಞಾನಿಗಳು ಇದ್ದಾರೆ, ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡೋಕೆ ವಿಜ್ಞಾನಿಗಳಿದ್ದಾರೆ, ಹಲವಾರು ಹೈನು ರಾಸು ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡೋಕ್ಕೂ ಸಹಿತ ನಮ್ಮಲ್ಲಿ ವಿಜ್ಞಾನಿಗಳಿದ್ದಾರೆ. ಅವರು ರೈತರಿಗೆ ಎಲ್ಲ ಮಾಹಿತಿಯನ್ನು ಸರಿಯಾದ ಸಮಯಕ್ಕೆ ನೀಡ್ತಾನೆ ಬಂದಿದ್ದಾರೆ. ಇದನ್ನು ಬಿಟ್ಟು ನಮ್ಮ KVKಯಲ್ಲಿ ನಾವು ಆನ್ ಫಾರ್ಮ್ ಟ್ರಯಲ್ಗಳನ್ನು ಸಹಿತ ತಗೊಳ್ತಾ ಇದ್ದೀವಿ. ಸೋಯಾಬೀನ್, ಜೋಳ, ಮೆಣಸು, ಅದೇ ರೀತಿ ಪಶುಸಂಗೋಪನೆಯಲ್ಲೂ ಸಹಿತ ಹಲವಾರು ಆನ್ ಫಾರ್ಮ್ ಟ್ರಯಲ್ಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ರೈತರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಕೂಡ ನಮ್ಮ KVKಯಿಂದ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ ಕೆಲವು ವರ್ಷಗಳಿಂದ ನಾವು ಒಟ್ಟಾಗಿ 27 ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್ಗಳನ್ನು ಮಾಡಿದ್ದೀವಿ. ಅದು ತೋಟಗಾರಿಕೆಯಲ್ಲಿರಬಹುದು, ಕೃಷಿಯಲ್ಲಿರಬಹುದು, ಬೇಸಾಯ ಶಾಸ್ತ್ರದಲ್ಲಿರಬಹುದು, ಮೀನು ಸಾಕಾಣಿಕೆ ಬಗ್ಗೆ ಇರಬಹುದು, ಅಥವಾ ಪಶುಸಂಗೋಪನೆ ಬಗ್ಗೆ ಇರಬಹುದು. ಅದೆಲ್ಲದರಲ್ಲೂ ಸಹಿತ ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್ಗಳನ್ನು ಮಾಡಿ ರೈತರಿಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮಗಳನ್ನು ಸಹಿತ ನಮ್ಮ KVKಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಮ್ಮ KVKಯ ಮ್ಯಾಂಡೇಟ್ನ ಪ್ರಕಾರ ಫಾರ್ಮರ್ ಫೀಲ್ಡ್ ಸ್ಕೂಲ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ನಾವು ರೈತರಿಗೆ ಸಾವಯವದಲ್ಲಿ ರೇಷ್ಮೆ ಕೃಷಿ ಬೇಸಾಯದ ಬಗ್ಗೆ ಇರಬಹುದು, ಕುರಿ ಸಾಕಾಣಿಕೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ರೈತರ ಹೊಲಗಳಿಗೆ ಹೋಗಿ ಕೊಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡ್ವಿ. ಇದನ್ನ ಬಿಟ್ಟು ನಮ್ಮ ವಿಜ್ಞಾನಿಗಳು ಮತ್ತು ರೈತರೊಂದಿಗೆ ಸೇರಿ ನಾವು ಮಾಡಿದಂತಹ ತಂಡದಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಟ್ಟಾರೆ 8 ತಾಲೂಕುಗಳಲ್ಲಿ ಸಾಮಾನ್ಯವಾಗಿ ರೈತರು ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅದನ್ನು ನಾವು ಯಾವ ರೀತಿ ಪರಿಹರಿಸಬಹುದು ಅನ್ನೋದರ ಬಗ್ಗೆನೂ ಸಹಿತ ಹಲವಾರು ಸ್ಟಡಿಗಳನ್ನು ಮಾಡಿದ್ವಿ. ಹಲವಾರು ವಿಷಯಗಳನ್ನು ತಿಳ್ಕೊಂಡು ಅದನ್ನು ಕೂಡ ರೈತರಿಗೆ ತಿಳಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ನಮ್ಮ KVKಯ ವತಿಯಿಂದ ನಾವು ಹಮ್ಮಿಕೊಂಡಿದ್ವಿ. ಕರ್ನಾಟಕ ರಾಜ್ಯ ಸೇರಿದಂತೆ ಭಾರತದಲ್ಲಿರುವಂತಹ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಭಿವೃದ್ಧಿಗೊಂಡಂತಹ ತಳಿಗಳಿರಬಹುದು ಅಥವಾ ಅಭಿವೃದ್ಧಿಗೊಂಡಂತಹ ತಂತ್ರಜ್ಞಾನಗಳಿರಬಹುದು, ಅವೆಲ್ಲವನ್ನು ತಿಳಿದುಕೊಂಡು ರೈತರಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅವುಗಳನ್ನು ಸಹಿತ ನಾವು ಮಾಡುತ್ತಲೇ ಬಂದಿದ್ದೇವೆ. ಅದೊಂದೇ ಅಲ್ಲದೆ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ಆಗ್ತಾ ಇರುವಂತಹ ಲಾಭವನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾವ ತಂತ್ರಜ್ಞಾನ ರೈತರಿಗೆ ಸಹಾಯ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಸಹಿತ ನೋಡಿ ಪರಿಶೀಲಿಸಿ ನಮ್ಮ ಸುತ್ತಮುತ್ತಲ ರೈತರಿಗೆ, ಬೆಳಗಾವಿ ಜಿಲ್ಲೆಯ 8 ತಾಲೂಕಿನ ರೈತರಿಗೆ ಯಾವ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ರೆ ಸುಲಭವಾಗಿ ಲಾಭವನ್ನು ಗಳಿಸಬಹುದು ಅನ್ನೋದರ ಬಗ್ಗೆ ನೋಡಿ ಆ ತಂತ್ರಜ್ಞಾನವನ್ನು ಬೇರೆ ರೈತರಿಗೂ ಸಹಿತ ಮುಟ್ಟಿಸುವಲ್ಲಿ ನಮ್ಮ KVK ಕಾರ್ಯನಿರತವಾಗಿದೆ. ಈ ರೀತಿ ಹೊಸ ತಂತ್ರಜ್ಞಾನಗಳನ್ನು ಮೊದಲು KVKಯಲ್ಲಿ ನಾವೇ ಅಳವಡಿಸೋದ್ರಿಂದ ಅದನ್ನು ನಾವು ನೋಡಿ ಪರಿಶೀಲಿಸಿ ಅದಾದ ಮೇಲೆ ರೈತರಿಗೆ ರೆಕಮೆಂಡ್ ಮಾಡೋಕ್ಕೆ ಸುಲಭವಾಗುತ್ತೆ. ಅದೇ ರೀತಿ ಇನ್ನೂ ರೈತರಲ್ಲಿ ಪ್ರಸಿದ್ಧಿಯಾಗದಂತಹ ಹಲವಾರು ತಂತ್ರಜ್ಞಾನಗಳನ್ನು ನಾವು ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್ನ ಮೂಲಕ ರೈತರಿಗೆ ಪರಿಚಯಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ KVKಯ 3ನೇ ಮ್ಯಾಂಡೇಟ್ ಏನಪ್ಪ ಅಂತಂದರೆ, ಅದು ನಮ್ಮ ರೈತರಿಗೆ, ರೈತ ಮಹಿಳೆಯರಿಗೆ, ಯುವ ರೈತರಿಗೆ ಟ್ರೈನಿಂಗನ್ನು ನೀಡೋದು. ಇಷ್ಟೋ ತನಕ ನಾವು ನಮ್ಮ KVKಯ ಮ್ಯಾಂಡೇಟ್ ಬಗ್ಗೆ, KVK ಮಾಡ್ತಾ ಇರುವಂತಹ ಕೆಲಸಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನಮ್ಮ KVKಯಲ್ಲಿ ಇರುವಂತಹ ಸ್ಟಾಫ್ಗಳ ಬಗ್ಗೆ ಬಂದರೆ ಒಟ್ಟಾರೆಯಾಗಿ 16 ಜನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನನ್ನು ಹಿಡಿದು ಒಟ್ಟಾರೆ 7 ಜನ ವಿಜ್ಞಾನಿಗಳಿದ್ದೀವಿ. ಅದರಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ವಿಜ್ಞಾನಿಗಳಿದ್ದಾರೆ. ತೋಟಗಾರಿಕೆಯಲ್ಲಿರಬಹುದು, ಬೇಸಾಯ ಶಾಸ್ತ್ರಜ್ಞರಿದ್ದಾರೆ, ರೋಗ ಕೀಟಶಾಸ್ತ್ರಜ್ಞರಿದ್ದಾರೆ, ಮೀನು ಸಾಕಾಣಿಕೆ ತಜ್ಞರಿದ್ದಾರೆ, ಪಶುಸಂಗೋಪನಾ ತಜ್ಞರಿದ್ದಾರೆ, ಗೃಹ ವಿಜ್ಞಾನಿಗಳಿದ್ದಾರೆ. ಈ ರೀತಿ ಎಲ್ಲ ವಿಭಾಗದಲ್ಲೂ ಸಹಿತ ಒಟ್ಟಾರೆಯಾಗಿ 7 ಜನ ವಿಜ್ಞಾನಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. Later on, there are 4 support staff are there, in between 2 support staff which are act as a messenger, come peon, come food making, while as 2 drivers are there, so which are helpful for the for farm operations as well as to visit the farmers field or to attend the farmers call or farmers training, like that. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ.
ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. So these were all about this KVK introduction, KVK workings, what we have done in last year, what was the plan for last year, and the workings and happenings. But now ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತುಕ್ಕನಟ್ಟಿ, ಮೂಡಲಗಿ ತಾಲೂಕು, ಬೆಳಗಾವಿ ಜಿಲ್ಲೆ. ಇದು ನಾವು ಬೆಳಗಾವಿ ಜಿಲ್ಲೆಯ ರೈತರೊಂದೇ ಅಲ್ಲದೆ ಬಾಗಲಕೋಟೆಗೂ ನಾವು ಹತ್ತಿರದಲ್ಲಿದ್ದೀವಿ. ಇನ್ನು ಮಹಾರಾಷ್ಟ್ರದ ಕೆಲ ಭಾಗದ ರೈತರು ಸಹಿತವ ನಮ್ಮಲ್ಲಿಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ಬರ್ತಾ ಇರ್ತಾರೆ. ನಮ್ಮ ಕೆಳಗೆ ಬರುವಂತಹ 8 ತಾಲೂಕಿನ ರೈತರೊಂದೇ ಅಲ್ಲದೆ ಬಾಗಲಕೋಟೆ ಇರಬಹುದು, ಹಲವಾರು ಮಹಾರಾಷ್ಟ್ರದ ಕೆಲ ಭಾಗದ ರೈತರು ಇರಬಹುದು, ಅಥವಾ ಒಟ್ಟಾರೆ ಕರ್ನಾಟಕದಲ್ಲಿ ಯಾವುದೇ ರೈತರಾದರೂ ಸಹಿತವ ನಮ್ಮಲ್ಲಿಗೆ ಬಂದು ಅಥವಾ ನಮ್ಮನ್ನು ಸಂಪರ್ಕಿಸಿ ನೀವು ಮಾಹಿತಿಗಳನ್ನು, ನಮ್ಮ ಸೇವೆ ಸೌಲಭ್ಯವನ್ನು ಪಡ್ಕೊಳ್ಬಹುದು. ನೀವು ನಮ್ಮನ್ನು ನಮ್ಮ ವೆಬ್ಸೈಟ್ ಮುಖಾಂತರ ಕೂಡ ಸಂಪರ್ಕಿಸಬಹುದು. ನಮ್ಮ ವೆಬ್ಸೈಟು ನಿಮಗೆ kvk.belagavi1.ICAR.in ಅಂತ ಹೊಡೆದ್ರೆ ಸಿಗುತ್ತೆ. ಅಲ್ಲಿಗೆ ಹೋಗಿ ನೀವು ಬೇಕಾದಂತಹ ಸೌಲಭ್ಯಗಳನ್ನು ಪಡ್ಕೋಬಹುದು. ನಮ್ಮನ್ನು ಸಹಿತ ನೀವು ಸಂಪರ್ಕಿಸಬಹುದು. ಇನ್ನು ನೀವು ನಮ್ಮ ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ನಮ್ಮ ಪ್ರತಿಯೊಬ್ಬ ವಿಜ್ಞಾನಿಗಳ ವಿವರಗಳು ಕೂಡ ಸಿಗುತ್ತೆ. ನನ್ನೂ ಸೇರಿಸಿ ಆ ವಿಜ್ಞಾನಿಗಳ ಹೆಸರು, ಡೆಸಿಗ್ನೇಷನ್ನು, ಅವರು ಯಾವ ವಿಷಯದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ನೀವು ಸಂಪರ್ಕಿಸಬೇಕು ಅಂತಂದರೆ ಎಲ್ಲಿ ಸಂಪರ್ಕಿಸಬಹುದು, ಹೇಗೆ ಸಂಪರ್ಕಿಸಬಹುದು, ಅವರ ಫೋನ್ ನಂಬರ್ ಎಲ್ಲವೂ ಸಿಗುತ್ತೆ. ನೀವು ಅವೆಲ್ಲವನ್ನು ಕೂಡ ನೋಡಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಬೇಕಾದ ಮಾಹಿತಿಗಳನ್ನು ಸಹಿತ ಪಡ್ಕೊಬಹುದು. ನಾವು ಮುಖ್ಯವಾಗಿ ಇಲ್ಲಿ ನಮ್ಮದು ಕೃಷಿಯ ಬೆಳೆಗಳಿರಬಹುದು, ತೋಟಗಾರಿಕಾ ಬೆಳೆಗಳಿರಬಹುದು, ಪಶುಸಂಗೋಪನೆ ಇರಬಹುದು, ಮೀನು ಸಾಕಾಣಿಕೆ ಇರಬಹುದು, ಕೃಷಿ ತೋಟಗಾರಿಕೆಯಲ್ಲಿ ಬಿಡುಗಡೆಗೊಂಡಂತಹ ಆಧುನಿಕ ತಂತ್ರಜ್ಞಾನಗಳು, ಹೊಸ ತಳಿಗಳು, ಹೊಸ ಹೊಸ ಬೆಳೆಗಳನ್ನು ರೈತರಿಗೆ ಪರಿಚಯಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದೆಲ್ಲದರ ಬಗ್ಗೆ ನೀವು ನಮ್ಮ ಬಳಿಯಿಂದ ಮಾಹಿತಿಗಳನ್ನು ಪಡ್ಕೊಬಹುದು. ನಮ್ಮ KVKಯಲ್ಲೇ ನಾವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಸಹಿತ ತೋರಿಸೋಕೆ ಅಂದ್ಕೊಂಡೇ ಇಟ್ಟಿದ್ದೀವಿ. ಅವುಗಳನ್ನು ನೋಡಬಹುದು. ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್ಗಳ ಮುಖಾಂತರ ನಾವು ನಮ್ಮ KVKಯಲ್ಲಿ ಅಳವಡಿಸ್ಕೊಂಡಿರುವಂಥ ತಂತ್ರಜ್ಞಾನಗಳನ್ನು, ತರಬೇತಿಗಳನ್ನು ನೀವು ಪಡ್ಕೋಬಹುದು. KVKಯಿಂದ ಒಟ್ಟಾರೆ ಎಲ್ಲ ಮಾಹಿತಿಗಳನ್ನು ಸಹಿತ ನೀವು ಪಡ್ಕೊಬಹುದು. ಇನ್ನು ಹೊಸ ಬೆಳೆಗಳ, ಹೊಸ ತಳಿಗಳ ಬೀಜ ಇರಬಹುದು, ಪ್ಲಾಂಟಿಂಗ್ ಮೆಟೀರಿಯಲ್ ಇರಬಹುದು, ಅಥವಾ ಸಸಿಗಳಿರಬಹುದು, ಅವೆಲ್ಲವೂ ಸಹಿತ ನಮ್ಮ KVKಯಲ್ಲಿ ಲಭ್ಯವಿರುತ್ತೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವುಗಳನ್ನು ಸಹಿತ ಪಡ್ಕೊಬಹುದು. ಇನ್ನು ನಮ್ಮ KVKಯಲ್ಲಿ ಅತ್ಯುತ್ತಮ ದರ್ಜೆಯ ನರ್ಸರಿ ಸೌಲಭ್ಯ ಕೂಡ ಇದೆ. ಅಲ್ಲಿ ನಿಮಗೆ ಮಾವು, ಚಿಕ್ಕು, ಪೇರಲೆ ಅಂತ ಹಣ್ಣಿನ ಗಿಡಗಳು, ಟೊಮೆಟೊ, ಬದನೆಕಾಯಿ, ಮೆಣಸಿನಂತಹ ಹಲವು ತರಕಾರಿ ಗಿಡಗಳು ಸಹಿತ ಸಿಗ್ತವೆ. ಅವುಗಳನ್ನು ಸಹಿತ ನೀವು ಇಲ್ಲಿಗೆ ಬಂದು ತಗೊಂಡು ಹೋಗಬಹುದು.
ಇನ್ನು ಗುಲಾಬಿಯಂತಹ ಹೂವಿನ ಬೆಳೆಗಳಿರಬಹುದು, ಅಲಂಕಾರಿಕ ಸಸ್ಯಗಳು, ಅವೆಲ್ಲವೂ ಕೂಡ ನಮ್ಮ KVK ನರ್ಸರಿಯಲ್ಲಿ ರೈತರಿಗೋಸ್ಕರ ಲಭ್ಯವಿರ್ತವೆ. ಇನ್ನು ನಮ್ಮ KVKಯ ಮೀನು ಸಾಕಾಣಿಕೆ ವಿಭಾಗದಲ್ಲಿ ಹಲವಾರು ಹೊಸ ತಳಿಯ ಮೀನುಗಳನ್ನು ಸಾಕ್ತಾ ಇದ್ದಾರೆ. ಅವುಗಳ ಮರಿಗಳನ್ನು ಸಹಿತ ರೈತರಿಗೆ ನೀಡ್ತಾ ಇದ್ದಾರೆ. ನೀವು ಇಲ್ಲಿಗೆ ಬಂದು ಎಲ್ಲ ಬಗೆಯ ಮೀನುಗಳ ಬಗ್ಗೆ, ಅವುಗಳನ್ನು ಯಾವ ರೀತಿ ಬೆಳಿಬಹುದು, ಮಾರುಕಟ್ಟೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಹೊಸ ಹೊಸ ತಳಿಯ ಮೀನು ಮರಿಗಳನ್ನು, ಅವುಗಳಿಗೆ ಬಳಸುವಂಥ ಆಹಾರವನ್ನು ಎಲ್ಲವನ್ನು ಸಹಿತ ತೆಗೆದುಕೊಂಡು ಹೋಗಬಹುದು. ಇನ್ನು ನಮ್ಮ ಪಶುಸಂಗೋಪನೆ ವಿಭಾಗದಲ್ಲಿ ಹೊಸ ಹೊಸ ತಳಿಯ ಮರಿಗಳನ್ನು, ಕರುಗಳನ್ನು ನೀವು ಬಂದು ತೆಗೆದುಕೊಂಡು ಹೋಗಬಹುದು. ಅವುಗಳ ಬಗ್ಗೆ ಮಾಹಿತಿ, ಲಸಿಕೆ ಯಾವ ರೀತಿ ಹಾಕಬೇಕು, ಯಾವಾಗ ಹಾಕಬೇಕು, ಏನು ರೋಗಗಳು ಬರುತ್ತೆ, ಯಾವ ಸಮಯದಲ್ಲಿ ರೋಗಗಳು ಹೆಚ್ಚಾಗಿ ಬರುತ್ತೆ, ಅದು ಬರದೇ ಇರೋ ರೀತಿ ಹೇಗೆ ತಡ್ಕೊಬಹುದು, ಬಂದಾಗ ಹಸುಗಳು ಯಾವ ರೀತಿ ಇರ್ತವೆ, ಬಂದಾಗ ನಾವು ಹೇಗೆ ಗುರುತಿಸೋದು ಅನ್ನೋದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬಹುದು. ಇದರ ಜೊತೆಗೆ ನಮ್ಮ ಎನಿಮಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ನಾವು ನಮ್ಮ ಇಲ್ಲಿ ಲೋಕಲ್ ತಳಿಯಾಗಿರುವಂತಹ ಮುಧೋಳ್ ನಾಯಿಯ ವಂಶಾಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದೇವೆ. ನಿಮಗೆ ಸದ್ಯದಲ್ಲೇ ಸಹಿತ ಮುಧೋಳ್ ಮರಿಗಳು ಸಹಿತ ಸಿಗ್ತವೆ. ನೀವು ಅವುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಸಾಕಬಹುದು. ಇದರ ಜೊತೆಗೆ ಹಲವಾರು ಮೇವಿನ ಬೆಳೆಗಳ ಬೀಜ ಇರಬಹುದು, ಕಟ್ಟಿಂಗ್ ಇರಬಹುದು, ಅವುಗಳು ಸಹಿತ ನಮ್ಮ KVK ಲಭ್ಯವಿದ್ದಾವೆ. ನೀವು ಅವುಗಳನ್ನು ಸಹಿತ ತೆಗೆದುಕೊಂಡು ಹೋಗಬಹುದು. ಈ ಎಲ್ಲ ಮಾಹಿತಿಗಳಿರಬಹುದು, ಗಿಡಗಳಿರಬಹುದು, ಅಥವಾ ಈ ಮೀನು ಮರಿಗಳಿರಬಹುದು, ಕರುಗಳು, ಹಸುಗಳು, ಇವುಗಳ ಜೊತೆಗೆ ನಮ್ಮ KVKಯಿಂದ ನೀವು ದುಡ್ಡು ಕೊಟ್ಟು ಟ್ರೈನಿಂಗನ್ನು ಸಹಿತ ಪಡಿಬಹುದು. ಹಲವಾರು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ನಾವು ಈ ರೀತಿ ಪೇಯ್ಡ್ ಟ್ರೈನಿಂಗನ್ನು ಕೂಡ ಕೊಡ್ತಾ ಇದ್ದೀವಿ. ಆಹಾರ ಸಂಸ್ಕರಣೆ ಇರಬಹುದು ಅಥವಾ ಇನ್ನಿತರೆ ವಿಭಾಗದಲ್ಲಿ ಏನಾದರೂ ನಿಮಗೆ ಟ್ರೈನಿಂಗ್ ಬೇಕಾಗಿತ್ತು ಅಂತಂದರೆ ನಮ್ಮ KVKಯನ್ನು ಸಂಪರ್ಕಿಸಿ ನೀವು ಪೇಯ್ಡ್ ಟ್ರೈನಿಂಗನ್ನು ಸಹಿತ ಪಡೆಯುವ ಸೌಲಭ್ಯ ಕೂಡ ಇಲ್ಲಿ ಲಭ್ಯವಿದೆ. ಇಲ್ಲಿಗೆ ಬಂದಂತಹ ಅಥವಾ ಬರುವಂತಹ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನೀವು ಇಲ್ಲಿಗೆ ಬಂದಾಗ ನಿಮ್ಮ ಹೆಸರು, ಫೋನ್ ನಂಬರ್, ನಿಮ್ಮ ಜಮೀನು ಎಲ್ಲಿದೆ, ಎಷ್ಟಿದೆ, ಯಾವ್ಯಾವ ಬೆಳೆಗಳನ್ನು ಬೆಳಿತೀರಿ ಅನ್ನುವಂಥ ಮಾಹಿತಿಯನ್ನು ನಮ್ಮಲ್ಲಿ ನೋಂದಾಯಿಸಿ ನಮ್ಮ ವೆಬ್ಸೈಟಲ್ಲಿ ನೀವು ನೋಂದಾಯಿಸಿರೋದ್ರಿಂದ ನಿಮಗೆ ಕಾಲಕ್ಕೆ ತಕ್ಕ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಅದು ಹವಾಮಾನ ಬದಲಾವಣೆ ಇರಬಹುದು, ಮಳೆ ಮುನ್ಸೂಚನೆ ಇರಬಹುದು, ಅಥವಾ ಯಾವುದೇ ಒಂದು ಬೆಳೆಗೆ ಮಾಡಬೇಕಾದಂತಹ ಸಿಂಪಡಣೆ ಬಗ್ಗೆ, ಬರಬಹುದಾದಂತಹ ರೋಗದ ಬಗ್ಗೆ, ಅಥವಾ ಒಟ್ಟಾರೆ ಅನುಸರಿಸಬೇಕಾದಂತಹ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ನಿಮಗೆ ಸಮಯಕ್ಕೆ ಸರಿಯಾಗಿ ನಮ್ಮ KVK ವತಿಯಿಂದ ಮಾಹಿತಿ ರವಾನೆ ಆಗುತ್ತೆ. ಯು ಆರ್ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಾವು ಮೆತ್ರೆ ಸರ್ ಹತ್ರ ನೀವು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿದಾಗ ಅವ್ರದ್ದು ಒಂದೇ ಒಂದು ಕಳಕಳಿ ಇತ್ತು. ಏನಪ್ಪ ಅಂದರೆ, ಸರ್ ನನಗೆ ಕನ್ನಡ ಅರ್ಥ ಆಗುತ್ತೆ, ಆದರೆ ಕನ್ನಡ ಮಾತಾಡೋಕ್ಕೆ ಅಷ್ಟು ಸರಿಯಾಗಿ ಬರಲ್ಲ ಅಂದ್ಕೊಂಡು ನಾವೊಂದು ಸರಿಯಿಲ್ಲ, ನೀವು ಇಂಗ್ಲೀಷಲ್ಲೇ ನಮಗೆ ಕಾರ್ಯಕ್ರಮಗಳನ್ನು ಕೊಡಿ, ನಾವು ಅದನ್ನು ಕನ್ನಡಕ್ಕೆ ವಾಪಸ್ ಡಬ್ ಮಾಡಿಕೊಂಡು ರೈತರಿಗೆ ಕೊಡ್ತೀವಿ ಅಂತ ಅಂದ್ಕೊಂಡು. ಸೊ ನಮಗೆ ಈ KVK ಒಳಗೆ ಬರಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅವರೇನೆ. ಎಲ್ಲ ವಿಜ್ಞಾನಿಗಳ ಜೊತೆಗೆ, ಆಮೇಲೆ ರೈತರ ಜೊತೆಗೆ ನಮಗೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದು ಸಹಿತ ಮೇತ್ರೆ ಸರ್. ಈ ಟೂರಿನ ಮೊದಲ ಕಾರ್ಯಕ್ರಮ ಅವರಿಂದನೇ ಶುರುವಾಗಲಿ ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ICAR ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರ ನಮ್ಮದು, ಅದ್ರ ಬಗ್ಗೆ ಅಲ್ಲಿ ಏನೇನು ಚಟುವಟಿಕೆ ನಡೀತಾ ಇದೆ, ಒಟ್ಟಾರೆ ಬೆಳಗಾವಿ ಬಗ್ಗೆ, ಇಲ್ಲಿ ಕೃಷಿ ಚಟುವಟಿಕೆ ಯಾವ ರೀತಿ ಇದೆ, ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ಮಾಹಿತಿಯನ್ನು ಪಡ್ಕೊಂಡ್ವಿ. ಈ ಒಟ್ಟಾರೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ, ನಮಗೆ ಇಷ್ಟೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಡಾಕ್ಟರ್ ಮೇತ್ರೆ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.